ಜಮೀನಿಗೆ ಹೋಗುವುದಕ್ಕಿದ್ದ ರಸ್ತೆಯೇ ಬಂದ್. ರಸ್ತೆ ತಡೆದು ವಿಷದ ಬಾಟಲ್ ಹಿಡಿದು ರೈತರ ಪ್ರತಿಭಟನೆ. ಎಸ್, ಪಾವಗಡ ಹೇಳಿ ಕೇಳಿ ಬರದ ತಾಲೂಕು. ಜಮೀನಿದ್ರೆ ಕಾಲಕ್ಕೆ ಮಳೆ ಇಲ್ಲದೆ ರೈತರು ಹೆಣಗಾಡ್ತಾ ಜೀವನ ಮಾಡ್ತಾರೆ. ಅದರಲ್ಲೂ ಕೆಲ ರೈತರು ಕಷ್ಟಪಟ್ಟು ಜಮೀನಿನಲ್ಲಿ ಬೆಳೆ ಬೆಳೆದು ಜೀವನ ನಡೆಸುವುದಕ್ಕೆ ಮುಂದಾಗ್ತಾ ಇದ್ದು, ರೈತರು ತಮ್ಮ ಜಮೀನಿಗೆ ಹೋಗುವುದಕ್ಕಿದ್ದ ರಸ್ತೆಯನ್ನ ಬಂದ್ ಮಾಡಿದ್ದು ಜಮೀನಿಗೆ ಹೋಗಲು ಆಗದೆ ಪರದಾಡುವಂತಾಗಿದೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಇಮಾನ್ಮಳ್ಳಿ ಗ್ರಾಮದ ಸರ್ವೆ ನಂಬರ್ 33/34ರಲ್ಲಿ ತಿಮ್ಮನಹಳ್ಳಿ ಹಾಗೂ ಉಪ್ಪಾರಹಳ್ಳಿಗೆ ಹೋಗುವ 8 ಅಡಿ ಜಾಗ ಇದೆ. ಈ ರಸ್ತೆಯಲ್ಲಿ ನಿತ್ಯ ಸುಮಾರು 50ರಿಂದ 60 ಮಂದಿ ರೈತರು ತಮ್ಮ ಜಮೀನುಗಳಿಗೆ ಹೋಗ್ತಾರೆ. ಈ ರಸ್ತೆಯನ್ನ ಪೂರ್ವಜರ ಕಾಲದಿಂದಲೂ ಜಮೀನಿಗೆ ಹೋಗೋದಕ್ಕೆ ಬಳಸ್ತಾ ಇದ್ರು. ಆದರೆ ಕಳೆದ 4-5 ವರ್ಷಗಳಿಂದ ಇದೇ ಗ್ರಾಮದ ಭೋವಿ ಜನಾಂಗದ ಸುಬ್ಬಯ್ಯ ಹಾಗೂ ಆತನ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈ ರಸ್ತೆ ಇಲ್ಲದೆ ನಾವು ಜಮೀನಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಜಮೀನಿಗೆ ಹೋಗುವ ರಸ್ತೆಯನ್ನ ಬಿಟ್ಟುಕೊಡುವಂತೆ ಆಗ್ರಹಿಸಿ ಗ್ರಾಮದ ಜನರು ರಸ್ತೆಗೆ ಅಡ್ಡಲಾಗಿ ಜಾಲಿ ಮರದ ಕೊಂಬೆಗಳನ್ನು ಹಾಕಿ ರಸ್ತೆಯನ್ನ ಬಂದ್ ಮಾಡಿ ಕೈಯಲ್ಲಿ ವಿಷ ಹಿಡಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಸಮಸ್ಯೆಯನ್ನ ಬಗೆಹರಿಸಿ, ಇಲ್ಲವಾದ್ರೆ ನಾವು ಇಲ್ಲಿಂದ ಕದಲೋದಿಲ್ಲ, ರಸ್ತೆ ಬಿಡಿಸಿಕೊಡಿ, ಇಲ್ಲವಾದ್ರೆ ನಮ್ಮನ್ನ ಸಾಯಲು ಬಿಡಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಏನಮ್ಮ ವಿಚಾರ? ದಾರಿ ಅಡ್ಡ ಆಗ್ತಾರೆ ಅವರೆಲ್ಲನೂ. 3 ವರ್ಷ ಆಯ್ತು ಅಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಹೋದ್ರಂటే ಜಗಳ ಇಟ್ಕೊಂಡಾರು. ಅಲ್ಲಿ ಪಂಟ್ ಅಲ್ಲೇ ಇಕ್ಕಿದ್ದು ನಾವು ಅಲ್ಲೆಲ್ಲಾನು ತೋಟಲ್ಲಿ. ನಿಮ್ಮ ಜಮೀನಿಗೆ ರಸ್ತೆ ಸಾರ್ವಜನಿಕರೆಲ್ಲ ಓಡಾಡಕ್ಕ ಜಮೀನಿಗೆ ಎಷ್ಟು ಅಲ್ಲಿ ಸರ್ವೆ ನಂಬರ್ಗಳು ಹೋಗ್ತವೆ? 300 ಎಕರೆ 400 ಎಕರೆ 1000 ಎಕರೆ ಕೊಯ್ದು ಎಕರೆ ಆಯ್ತಾ ಎಲ್ಲನೂ. ಎಲ್ಲರಿಗೂ ಪ್ರಾಬ್ಲಮ್. ನಮಗೆ ಇರೋದೇ ಅದು ಒಂದೇ ದಾರಿಯಲ್ಲಿ. ನಕಾಶೆ ದಾರಿ ಇಲ್ವಾ? ಅವ್ರು ಬಿಡ್ತಾ ಇಲ್ಲ. ನಕಾಶೆ ದಾರಿ ತಡೆಯಂಗಿಲ್ವಲ್ಲ? ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಅದನ್ನು ಎಲ್ಲರೂ ಬಂದರು, ಇನ್ಸ್ಪೆಕ್ಟರ್ ಅವ್ರು ಬರ್ತಾರೆ, ಸರ್ವೇಯರ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಷ್ಟೇ. ನಾನು 3 ವರ್ಷ ಆಯ್ತು ಇವಾಗ. ಯಾರಿಗೆ ಅಡ್ಡಿಪಡಿಸ್ತಾರದು? ಯಾರು? ಸುಬ್ಬನ್ ಅಂತಾನೆ, ಸುಬ್ರಾಯ ಅಂತ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಿದ್ದೀರಾ? ಈಗ ಇಲ್ಲಿ ತಹಸೀಲ್ದಾರ್ ಯಾರು ಬಂದಿಲ್ವಾ? ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ. ಯಾರು ಇನ್ನೂ ಇಷ್ಟು 3 ವರ್ಷ ಆಯ್ತು ಇಲ್ಲ, ಯಾರು ಬಂದು ನಮ್ಗೆ ದಾರಿಗೆ ತರಿಸಿಲ್ಲ. ಅಲ್ಲೇ ಇವತ್ತು ನೀವೇ ಹಾಕಿದ್ದನ್ನೆಲ್ಲ ಕಳ್ಳೆ ಹಾಕಿರೋದು ಅಂತ ಏನ್ ಮಾಡ್ಬೇಕು ಸರ್? ಇವತ್ತು ಬಂದಿದ್ರು 3 ದಿನ ಕೋರ್ಟ್ ಅಲ್ಲಿ ಬಂದವರೆಗೂ ಅಲ್ಲಿ ತರಿಸ ಅಂದ್ರೆ ತರಿಸಿಲ್ಲ. ಅವರು ಬಂದ್ರು, ನೋಡ್ಕೊಂಡ್ರು, ಹೋದ್ರು. 3 ದಿನ ಡೇಟ್ ಹಾಕ್ತಾರೆ. 3 ದಿನ ಮಾಡೋ ಸರ್. ನಾವು ಏನನ್ನ ವಿಷ ಕುಡ್ಬೇಕಾ ಹೇಳ್ರಿ? ಇನ್ನು ಇದೇ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲ ವರ್ಷಗಳಿಂದ ಗಲಾಟೆಗಳು ಆಗಿಂದಾಗೆ ನಡೀತಾ ಇದ್ದು, ಜಮೀನಿನ ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆಗೆ ಪುರುಷನೋರ್ವ ಕಲ್ಲು ಎತ್ತಿ ಹಾಕಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದು, ಈ ಘಟನೆ ತಾಲೂಕಿನಲ್ಲಿ ದೊಡ್ಡ ಸುದ್ದಿಯೂ ಆಗಿತ್ತು. ಈ ಘಟನೆ ಬಳಿಕ ಪದೇ ರಸ್ತೆ ವಿಚಾರಗಳಿಗೆ ಗಲಾಟೆ ನಡೀತಲೇ ಇದ್ದು, ರೋಸಿ ಹೋದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಯಾಕೆ ಅಡ್ಡ ಹಾಕಿರೋದು? ಈಗ ಅದು ಓಡಾಡಕ್ಕೆ ತೊಂದರೆ ಮಾಡ್ತಾ ఇదారంటే యాకే? మాది ఉండేది 3 ఎకరాలు, 60 ఎకరాల జమీన్ ఉంది. మాది 3 ఎకరాల్లో కావాలంటే మేమేం చేస్తాం? ಇದು ರಸ್ತೆ ಇಲ್ವಾ? ఏమే ಈ పంచాయతీ ರಸ್ತೆ ಅಂತ ಬರುತ್ತಲ್ಲ, ನಕಾಶೆ ರಸ್ತೆ లేదు సార్. మా దాంట్లో ఏమీ లేదు. నకాశలో కానీ, పానీలో కానీ, పట్టాలో కానీ ఏమీ లేదు. ಈಗ ಆ ಕಡೆ ರೈತರು ಹೋಗ್ಬೇಕಂದ್ರೆ ಯಾವ ಕಡೆಯಿಂದ ಹೋಗ್ಬೇಕು? దా ఉంది సార్ వాళ్ళకి. ಬೇರೆ ದಾರಿ ಇದೆ? ఇదే ఉంది నకాశే. బొండుతాడు ఒక 12 అడుగులు దా ఉంది. 12 అడుగులు దాడు ఇడిచిపెట్టి మాకు చక్కగా కావాలంటే అట్లయితుంది. ఇప్పుడు ఇల్లు కట్టింటావు. ಎಷ್ಟಿಂದ ಓಡಾಡ್ತವ್ರೆ ಅವರು? ಎಷ್ಟು ವರ್ಷದಿಂದ ಓಡಾಡ್ತವ್ರೆ వాళ్ళు? ఇప్పుడు 40-30 ఏళ్ళు అంటే మమ్మల్ని దొరికాను చేసి కోర్టుకు పెడతానే ఉన్నాము. తిరిగి ఇడ్రు ಕೋರ್ಟ್ ಯಾರು ನೀವು ಹಾಕ್ತಿರೋದ ಅವರಾ? నేను పెడతా ఉండేది. ನೀವು ಬಿಡ್ತಾರೆ. కోర్టులో ఆర్డర్ అయినట్లల్లా మూసేస్తా ఉన్నాడు. ಇನ್ನು ಈ ಬಗ್ಗೆ ತಹಶೀಲ್ದಾರ್ಗೆ ತಿಳಿಸಿದ್ದು 2 ದಿನ ಕಾಲಾವಕಾಶ ಕೊಡಿ, ಮಾಹಿತಿ ಪಡೆದು ಸಮಸ್ಯೆ ಬಗೆಹರಿಸ್ತೇನೆ ಅಂತ ತಹಶೀಲ್ದಾರ್ ಭರವಸೆ ಕೊಟ್ಟ ಬಳಿಕ ಗ್ರಾಮಸ್ಥರು ರಸ್ತೆಗೆ ಹಾಕಲಾಗಿದ್ದ ಜಾಲಿ ಗಿಡಗಳನ್ನು ತೆರವು ಮಾಡಿ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲಾಯಿತು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.